ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಆಮ್ ಎ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಸರ್ಕಮ್ಕ್ಯೂರ್ ಹಾಸ್ಪಿಟಲ್ಸ್. ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSG ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಇವತ್ತು ನೋಡ್ಕೊಂಡ್ರೆ ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲೇಬಲ್ ಆಗಿರೋದು ಅಂದರೆ ಈ ಸರ್ಕಮ್ಕ್ಯೂರ್ ಸೆಂಟರ್ನಲ್ಲಿ ಮಾತ್ರವೇ ಅವೈಲೇಬಲ್ ಆಗಿರೋ ಸ್ಟೇಪ್ಲರ್ ಹೆಸರೇ KSR ಸ್ಟೇಪ್ಲರ್. ಈ KSR ಸ್ಟೇಪ್ಲರ್ನ ಅಡ್ವಾಂಟೇಜಸ್ ನೋಡ್ಕೊಳ್ಳೋದಾದರೆ, ಸ್ಟೇಪ್ಲರ್ಸ್ ಅನ್ನೋದು ಯೂಶುವಲ್ ಆಗಿ ಇದನ್ನು ಡಿಸ್ಪೋಸಲ್ ಸ್ಟೇಪ್ಲರ್ ಅಂತಾರೆ. ಡಿಸ್ಪೋಸಲ್ ಸ್ಟೇಪ್ಲರ್ ಅಂದರೆ ಒಬ್ಬ ಪೇಷಂಟ್ಗೆ ಒಂದೇ ಬಳಸಿ ನಂತರ ಡಿಸ್ಕಾರ್ಡ್ ಮಾಡಿಬಿಡ್ತೀವಿ, ಬಿಸಾಕ್ಬಿಡ್ತೀವಿ, ಸೆಕೆಂಡ್ ಪೇಷಂಟ್ಗೆ ಬಳಸಲ್ಲ. ಯಾಕಂದರೆ ಇದರಲ್ಲಿರೋ ಬ್ಲೇಡ್ಸ್ ಆಗಲಿ, ಇದರಲ್ಲಿರೋ ಪಿನ್ಸ್ ಆಗಲಿ ಸಿಂಗಲ್ ಯೂಸ್ ಪಿನ್ಸ್. ಸೊ ತುಂಬ ಸೆಂಟರ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನೇ ಮಲ್ಟಿಪಲ್ ಆಗಿ ಬಳಸೋದ್ರಿಂದ ಇನ್ಫೆಕ್ಷನ್ ರೇಟ್ಸ್ ಅನ್ನೋ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ KSR ಸ್ಟೇಪ್ಲರ್ನಲ್ಲಿ ಗಮನಿಸಿದರೆ ಇದ್ರ ಮೇಲೆ ಬ್ರ್ಯಾಂಡ್ ನೇಮ್ ಇದೆ, KSR ಅಂತ ಹೇಳಿ ಬ್ಲೂ ಕಲರ್ನಲ್ಲಿ ಲೋಗೋ ಇರುತ್ತೆ. ಇದು ಸ್ಟೇಪ್ಲರ್. ಇದನ್ನು ಬಾಡಿ ಅಂತೀವಿ, ಇದನ್ನು ಆ್ಯನ್ವಿಲ್ ಅಂತೀವಿ, ಇದನ್ನೇ ಇಂಟ್ರೊಡ್ಯೂಸರ್ ಅಂತೀವಿ. ಇದು ಸ್ಟೇನ್ಲೆಸ್ ಸ್ಟೀಲಿಂದ ಕ್ರಿಯೇಟ್ ಮಾಡಿರ್ತೀವಿ. ಈ ರೀತಿಯಾಗಿ ಇದರೊಳಗೆ ಫಿಟ್ಟಿಂಗ್ ಆಗಿರುತ್ತೆ. ಆನಂತರ ಈ ಮೇಲಿರೋದನ್ನೇ ನಾವು ಸ್ಕ್ರೂ ಅಂತೀವಿ. ಸ್ಕ್ರೂ ಅನ್ನೋದು ಇದ್ರ ಮೇಲಿರುತ್ತೆ. ಸೊ ಈ ಸ್ಟೇಪ್ಲರ್ನಲ್ಲಿ ಅಡ್ವಾಂಟೇಜ್ ನೋಡಿಕೊಂಡ್ರೆ ಕಂಪ್ಲೀಟ್ ಅಲ್ಯೂಮಿನಿಯಂನಿಂದ ತಯಾರು ಮಾಡಿರೋ ಸ್ಟೇಪ್ಲರು ಇವು. ಎಲ್ಲೂ ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ. ಆ್ಯಂಡ್ ಇವು ಡಿಸ್ಕಾರ್ಡ್ ಮಾಡ್ಬೋದು ಸಿಂಗಲ್ ಯೂಸ್ಗೆ. ನೀವು ಇಲ್ಲಿ ಪ್ರಾಪರಾಗಿ ಗಮನಿಸಿದ್ರೆ ಇಲ್ಲಿ ಬ್ಲೇಡ್ ಅನ್ನೋದು ತುಂಬ ಶಾರ್ಪ್ ಆಗಿರುತ್ತೆ. ಓನ್ಲಿ ಸಿಂಗಲ್ ಟೈಮ್ ಯೂಸ್ ಮಾಡ್ತೀವಿ. ಸೊ ಸಿಂಗಲ್ ಟೈಮ್ನಲ್ಲಿ ಮತ್ತೆ ಬ್ಲೆಂಟ್ ಆಗೋಗುತ್ತೆ. ಸೊ ಯೂಸ್ಡ್ ಸ್ಟೇಪ್ಲರ್ ಅನ್ನೋ ಹಾಗೆ ನಿಮಗೆ ತೋರ್ಸಕ್ಕೆ ತಂದಿದ್ದೀನಿ. ಸೊ ಈ ಸ್ಟೇಪ್ಲರ್ಗೆ ನೀವು ಗಮನಿಸಿದರೆ ಚಿಕ್ಕ ಚಿಕ್ಕ ಹೋಲ್ಸ್ ರೀತಿಯಲ್ಲಿದೆ. ಅದರೊಳಗೆ ನಮ್ಮ ಪಿನ್ಸ್ ಅನ್ನೋದು ಇರುತ್ತೆ. ಈ ಪಿನ್ಸ್ KSR ಸ್ಟೇಪ್ಲರ್ನಲ್ಲಿ ಸಿಗೋ ಪಿನ್ಸ್ ಏನಿದೆಯೋ ಅವು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಆ್ಯಂಡ್ 0.3 mm ಥಿಕ್ನೆಸ್ ಇರೋ ಪಿನ್ಸ್, ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಅಂದರೆ ಕಣ್ಣಿಗೆ ಕಾಣಿಸದೇ ಇರೋಷ್ಟು ಚಿಕ್ಕದಿರುತ್ತೆ. ಈ ಪಿನ್ಸ್ಗೆ ಬ್ಲೇಡ್ಗೆ ಮಧ್ಯೆ ಎಲ್ಲಿದೆಯೋ ನಮಗೆ ಇದು ಯೂಸ್ಡ್ ಆಗಿರೋದ್ರಿಂದ ಇದರಲ್ಲಿ ಸಿಲಿಕಾನ್ ರಿಂಗ್ ಇಲ್ಲ. ಈ ಸಿಲಿಕಾನ್ ರಿಂಗ್ ಇರುತ್ತೆ. ಈ ಸಿಲಿಕಾನ್ ರಿಂಗ್ನ ಅಡ್ವಾಂಟೇಜಸ್ಸೇ ಹೆಚ್ಚು ಹೇಳ್ಬೋದು ನಮ್ಮ KSR ಸರ್ಕಮ್ಸೇಷನ್ ಸ್ಟೇಪ್ಲರ್ನಲ್ಲಿ. ಯಾಕಂದರೆ ಇದು ನಮ್ಮ ಹೆಸರಿನ ಮೇಲೆ ಪೇಟೆಂಟ್ ಆಗಿದೆ, ಸಿಲಿಕಾನ್ ರಿಂಗ್ ಅನ್ನೋದು. ಈ ಸಿಲಿಕಾನ್ ರಿಂಗ್ ಹೇಗೆ ಸ್ಮೂತಾಗಿ ಇರುತ್ತಂದರೆ ಸೇಮ್ ಸ್ಕಿನ್ ರೀತಿ, ಒಂದು ಬಟ್ಟೆ ಮುಟ್ಟಿದಂತೆ, ಒಂದು ಚರ್ಮನ ಮುಟ್ಕೊಂಡ್ರೆ ಹೇಗೆ ಫೀಲ್ ಆಗುತ್ತೋ ಅಷ್ಟು ಎಲಾಸ್ಟಿಕ್ ಆಗಿ ರಬ್ಬರಿಯಾಗಿ ಇರುತ್ತೆ. ಸೊ ಈ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ಅಟ್ಯಾಚ್ ಆಗದೆ ಈ ಮಧ್ಯದಲ್ಲಿರುವ ಸಿಲಿಕಾನ್ ರಿಂಗ್ ಬರುತ್ತೆ. ಸಿಲಿಕಾನ್ ರಿಂಗ್ ಬರೋದ್ರಿಂದ ಪೇಯ್ನ್ ಅನ್ನೋದು ಇರಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ಬೀಳಲ್ಲ, ಮಧ್ಯ ಸಿಲಿಕಾನ್ ರಿಂಗ್ ಇರೋದ್ರಿಂದ. ಸೊ ಈ ಸಿಲಿಕಾನ್ ರಿಂಗ್ ಯಾವಾಗ ಅದು ಬಿದ್ದು ಹೋಗಿದೆಯೋ, ಯಾವಾಗ ಅದು ಚರ್ಮ ಅಂಟ್ಕೊಂಡಿದೆಯೋ ಆಗ ಸಿಲಿಕಾನ್ ರಿಂಗ್ ಅನ್ನೋದು ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಿಲಿಕಾನ್ ರಿಂಗ್ಸ್ ಬೀಳೋದ್ರ ಜೊತೆಗೆ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಅದೇ ನಾರ್ಮಲ್ ಸ್ಟೇಪ್ಲರ್ ಆದರೆ ತೆಗಿಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರೋ ಸಿಲಿಕಾನ್ ರಿಂಗ್ ಹಾರ್ಡ್ ಆಗಿರುತ್ತೆ. ಹಾಗಾಗಿ ಅವು ಕಟ್ ಆಗೋಗಿ ಪಿನ್ಸ್ ಡೈರೆಕ್ಟ್ ಚರ್ಮದ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಎಲಾಸ್ಟಿಕ್ ಆಗಿ ರಬ್ಬರಿಯಾಗಿ ಇರೋದ್ರಿಂದ ಕಟ್ ಆಗೋಗಿ ಪಿನ್ಸ್ ಒಳಗೆ ಬೀಳೋ ಅವಕಾಶ 100% ಚಾನ್ಸಸ್ಸೇ ಇರೋಲ್ಲ. ಸೊ ಇದರಲ್ಲಿ ಯಾವಾಗ ಸಿಲಿಕಾನ್ ರಿಂಗ್ ಅನ್ನೋದು ಬಿದ್ದು ಹೋಗಿದೆಯೋ, ಸಿಲಿಕಾನ್ ರಿಂಗ್ ಬಿದ್ದು ಹೋದಾಗೆಲ್ಲ ಪಿನ್ಸ್ ಕೂಡ ಬೀಳುತ್ತೆ. ಇದರಿಂದ ಯಾವುದೇ ರೀತಿಯ ಒಂದು ಪಿನ್ ಕೂಡ ತೆಗೆಯೋ ಅವಶ್ಯಕತೆ ಇರಲ್ಲ. ಒಂದು ಪಿನ್ ಕೂಡ ಸಹ ಬಾಡಿಯಲ್ಲಿರಲ್ಲ. ಸೊ ಹಾಗಾಗಿ ಧೈರ್ಯವಾಗಿರ್ಬೋದು. ಆ್ಯಂಡ್ ಇದರಲ್ಲಿ ಸಿಲಿಕಾನ್ ರಿಂಗ್ ಏನಿದೆಯೋ, ಈ ಸಿಲಿಕಾನ್ ರಿಂಗ್ ಮೆತ್ತಗೆ ಇರೋದ್ರಿಂದ ಪೇಷಂಟ್ಗೆ ಯಾವುದೇ ರೀತಿಯ ಪೇಯ್ನ್ ಇರಲ್ಲ. ಆ್ಯಂಡ್ ಮೇಯ್ನಾಗಿ ಎಡಿಮಾ ಇರಲ್ಲ. ಎಡಿಮಾ ಅಂದರೆ ನಮಗೆ ಹೂತ, ಅಂದರೆ ಪೋಸ್ಟ್ ಆಪರೇಟಿವ್ ಸರ್ಜರಿ ನಂತರ ಕೆಲವರಿಗೆ ಹೂತ ಬರೋ ಚಾನ್ಸಸ್ ಇರುತ್ತೆ. ಆ ಹೂತ ಅನ್ನೋದು ಈ KSR ಸ್ಟೇಪ್ಲರ್ ಸರ್ಕಮ್ಸೇಷನ್ನಲ್ಲಿ ಇರಲ್ಲ. ಇದೊಂದು ಅಡ್ವಾಂಟೇಜ್ ಇರುತ್ತೆ. ಆ್ಯಂಡ್ ಹೀಲಿಂಗ್ ಕೂಡ ತುಂಬ ಫಾಸ್ಟ್ ಇರುತ್ತೆ. 8 to 10 ಡೇಸ್ನಲ್ಲಿ ಒಳ್ಳೆ ಕ್ಲೀನಿಂಗ್ ಇಟ್ಕೊಂಡ್ರೆ 8 to 10 ಡೇಸಲ್ಲೇ ಹೀಲಿಂಗ್ ಆಗೋಗುತ್ತೆ. ಆ್ಯಂಡ್ ಆ ಪಿನ್ಸ್ ಎಲ್ಲ ಬಿದ್ದು ಹೋಗುತ್ತೆ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ 100 to 200% ಕಾಸ್ಮೆಟಿಕ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಅದೇ ಬೇರೆದ್ರಲ್ಲಾದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಪ್ಲಸ್ ಒಂದು ಲೈನ್ ರೀತಿ ಅಲ್ಲದೆ ಒಂದು ಜಿಗ್ಜ್ಯಾಗ್ ರೀತಿ ಫಾರ್ಮ್ ಆಗುತ್ತೆ. ಬಟ್ ಇದರಲ್ಲಿ ಮಾಡಿಕೊಂಡ್ರೆ ಒಂದು ಲೈನ್ ರೀತಿ ಫಾರ್ಮ್ ಆಗಿ ಕಂಪ್ಲೀಟ್ 100% ರಿಸಲ್ಟ್ ಅನ್ನೋದು ಅಕ್ಯುರೇಟ್ ರಿಸಲ್ಟ್ ಇರುತ್ತೆ. ಆ್ಯಂಡ್ ನೋಡೋದಕ್ಕೆ ಸಹ ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು KSRನಲ್ಲಿ ಚಾನ್ಸಸ್ ಇರುತ್ತೆ ಅನ್ಬೋದು. ಸೊ ಈ KSR ಸ್ಟೇಪ್ಲರ್ ಅನ್ನೋದು ಹೊರಗೆ ಸಿಗೋದಿಲ್ಲ. ಓನ್ಲಿ KSR ಸ್ಟೇಪ್ಲರ್ ಅನ್ನೋದು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಆ್ಯಂಡ್ ಪ್ಯಾನ್ ಇಂಡಿಯಾನಲ್ಲಿರೋ ಸರ್ಕಮ್ಕ್ಯೂರ್ ಅನ್ನೋ ಸೆಂಟರ್ಸ್ನಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಇದಕ್ಕೆ ಕೂಡ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಬೇರೆ ಡಾಕ್ಟರ್ಸ್ಗೆ. ಸೊ ಸರ್ಕಮ್ಸೇಷನ್ ಯಾರಾದರೂ ಮಾಡಿಸ್ಕೋಬೇಕಂದ್ರೆ ಈ ಫೈಮೋಸಿಸ್ ಆಗ್ಬೋದು, ಬೆಲನಿಟಿಸ್ ಆಗ್ಬೋದು, ಬೆಲನೋಪಾಸ್ಟೈಟಿಸ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಕಾರಣಗಳಾಗಲಿ ಒಂದು ವೇಳೆ ಸರ್ಕಮ್ಸೇಷನ್ ಮಾಡಿಸ್ಕೋಬೇಕಂದ್ರೆ ಖಚಿತವಾಗಿ KSR ಸ್ಟೇಪ್ಲರ್ನೊಂದಿಗೆ ಮಾಡಿಸ್ಕೊಳ್ಳಿ. ಅದರಿಂದ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ನೋಡ್ಬೋದು ನೀವು. ಆ್ಯಂಡ್ ಹೀಲಿಂಗ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.